ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಜಿಲ್ಲೆಯ ಗುರುಮಠಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರುವ ನವಾಬುರುಜ್ ಗ್ರಾಮದ ರೈತ ತಾಯಪ್ಪ ಜಮೀನಿನಲ್ಲಿ ಸರಗ ಚೆಲ್ಲಿ ಸಡಗರದಿಂದ ಎಳ್ಳ ಅಮಾವಾಸ್ಯೆ ರೈತರ ಹಬ್ಬವನ್ನ ಆಚರಿಸಲಾಗಿದೆ. ಪೂಜೆ ಸಲ್ಲಿಸಿ ಸರಗ ಚೆಲ್ಲಿದ ನಂತರ ಮಾತನಾಡಿದ ಕರ್ನಾಟಕ ಪ್ರದೇಶ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ನಾಳ್, ಇದು ಅಪ್ಪಟ ದೇಸಿ ಆಹಾರ ಸಂಸ್ಕೃತಿಯ ಅಮಾವಾಸ್ಯೆಯಾಗಿದ್ದು, ಪುರಾತನ ಕಾಲದಿಂದಲೂ ನಮ್ಮ ಹಿರಿಯರು ಮಾಡಿಕೊಂಡು ಬಂದ ಸಾಂಪ್ರದಾಯಿಕ ಹಬ್ಬವನ್ನ ಮುಂದುವರಿಸಿಕೊಂಡು ಹೋಗುತ್ತಿರುವುದು ಒಳ್ಳೆಯ ಬೆಳವಣಿಗೆ. ಬರಗಾಲದ ಪರಿಸ್ಥಿತಿ ಇದ್ರೂ ಕೂಡ ರೈತರು ತನ್ನ ಜಮೀನಿನಲ್ಲಿ ಬೆಳೆದ ಬೆಳೆಗೆ ಸರಗ ಚೆಲ್ಲುವ ಮೂಲಕ ಭೂಮಿ ತಾಯಿಗೆ ಸ್ಮರಿಸುವ ವಿಶಿಷ್ಟವಾದ ಈ ಹಬ್ಬದಿಂದಾಗಿ ರೈತರು ನೋವಿನಲ್ಲೂ ಸಂತಸ ಹರ್ಷ ಪಡ್ತಾರೆ ಎಂದರು. ಈ ಹಬ್ಬದಂದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಕೇವಲ ಒಂದೇ ಬಾರಿ ಮಳೆ ಬಂದರೂ ಸಾಕು, ಕೇವಲ ಇಬ್ಬನಿಗೆ ಬೆಳೆದು ನಿಲ್ಲುವ ಬೆಳೆ ಜೋಳದ ಬೆಳೆಯಾಗಿದೆ. ಈ ಬೆಳೆ ಬೆಳೆಯೋದ್ರಿಂದ ಜೋಳದಿಂದ ರೈತರಿಗೆ ಹೊಟ್ಟೆ ತುಂಬುತ್ತೆ. ಈ ವರ್ಷ ಪೂರ್ತಿ ರೈತರ ಮಿತ್ರರು ಆದ ದನ ಕರುಗಳಿಗೆ ಸೊಪ್ಪೆ ಲಭಿಸುತ್ತೆ. ಆದರೆ ಇತ್ತೀಚೆಗೆ ರೈತರು ಕೇವಲ ದುಡ್ಡಿನ ಬೆಳೆಗೆ ಒತ್ತು ಕೊಡುತ್ತಿರುವುದು ಸಾಮಾನ್ಯವಾಗಿದೆ. ಹತ್ತಿ, ಸೂರ್ಯಪಾನ ಮುಂತಾದ ವಾಣಿಜ್ಯ ಬೆಳೆಗಳಿಗೆ ಮುಂದಾದ ಸಂದರ್ಭದಲ್ಲಿ ಇದೀಗ ಬರ ಬಂದಿದ್ದರಿಂದ ಜೋಳ ಹೆಚ್ಚಿಗೆ ಬೆಳೆದಿರುವುದು ಕಂಡು ಬರ್ತಾ ಇದೆ. ಜೋಳ ಬರದಲ್ಲಿಯೂ ಕೂಡ ರೈತನ ಕೈ ಹಿಡಿದು ರೈತನಿಗೆ ಹಬ್ಬದ ಸಂಭ್ರಮ ತಂದು ಕೊಡುವ ಬೆಳೆಯಾಗಿದೆ ಎಂದರು. ಈ ಹಬ್ಬ ಬಂದರೆ ಸಾಕು, ರೈತರು ತಮ್ಮ ಮನೆಯನ್ನ ಸ್ವಚ್ಛಗೊಳಿಸಿ ಎತ್ತು ಬಂಡಿಯನ್ನ ಸಿಂಗರಿಸಿ ಹೊಲಕ್ಕೆ ಹೋಗಿ ಸಂಭ್ರಮದಿಂದ ಸರಗ ಚೆಲ್ಲಿ ಭೂಮಿ ತಾಯಿಗೆ ಎಲ್ಲ ಮೂಲೆಗಳಿಗೆ ಅನ್ನದ ತುತ್ತುಗಳನ್ನ ಚರಗ ಚೆಲ್ಲಿ ಬೆಳೆ ಸಮೃದ್ಧಿಯಾಗಿ ಬೆಳೆಯಲಿ ಅಂತ ಪ್ರಾರ್ಥಿಸುತ್ತಾರೆ. ತದನಂತರ ಎತ್ತುಗಳಿಗೆ ಅನ್ನದ ತುತ್ತುಗಳನ್ನ ತಿನ್ನಿಸಿ ಸಾಮೂಹಿಕ ವನಭೋಜನ ಮಾಡ್ತಾರೆ. ನಾವು ಎಳ್ಳಮಾಸಿ ಹಬ್ಬರಿ ಇವತ್ತ ಮುಂಜಾನೆ ಅದಕ್ಕೇಸಿ ಮನೆ ಮಾರು ಎಲ್ಲ ಜಳ ಮಾಡ್ತೀವಿ. ಮಾಡಿ ಮೈ ತೊಳ್ಕೊಂಡು ನೀರು ತರ್ತೀವಿ, ಮೀಸಲು ತಂದು ಉಣಕ್ಕೆ ಹಾಕ್ತೀವಿ. ಉಣಕ್ಕೆ ಹಾಕಿ ಎಲ್ಲ ಅಡುಗೆ ಐಟಮ್ ಎಲ್ಲರೂ ತಯಾರು ಮಾಡ್ತೀವಿ ರೀ. ತಯಾರು ಮಾಡಿ ಪುಟ್ಟ್ಯಾಗ ತುಂಬ್ಕೊಂಡು ಬಂಡಿಲಿ ಹೊಲಕ್ಕೆ ಬರ್ತೀವಿ ರೀ. ಹೊಲಕ್ಕೆ ಬಂದು ಕೇಸಿ ಪಾಂಡವ್ರನ್ನ ಮಾಡ್ತೀವಿ ರೀ. ಪಾಂಡವ್ರ ಪೂಜೆ ಮಾಡ್ತೀವಿ. ಪಾಂಡವ್ರ ಪೂಜೆ ಮಾಡಿ ಸೀರೆ ಉಡಿಸ್ತೀವಿ, ತೊಟ್ಲ ಕಟ್ತೀವಿ, ಎಲ್ಲ ಸರ್ಗ ಚೆಲ್ತೀವಿ. ನಾವು ಎಲ್ಲ ಚೆಲ್ಲಿ ಕೇಸಿ ಸರ್ಗ ಗಿರ್ಗ ಚೆಲ್ಲಿದ ಮೇಲೆ ಎಲ್ಲರೂ ಕುಂತು ಆನಂದ ಸಂಗಟ ಉಣ್ತೀವಿ ರೀ. ನಾವು ಹಬ್ಬ ಅಂತಕ್ಕಂಥದ್ದು ಪ್ರತಿ ವರ್ಷ ಹಿರಿಯರು ಏನು ಮಾಡಿಕೊಟ್ಟಾರ ಅದೇ ಮಾರ್ಗದರ್ಶನದಲ್ಲಿ ಈಗ ಕೂಡ ರೈತರು ಏನದಂದ್ರೆ ಮಾಡಿಕೊಂಡು ಬರ್ತಿರ್ತಕ್ಕಂಥದ್ದು. ಇವತ್ತು ಎಳ್ಳಮಾಸಿ ಹಬ್ಬ ಯಾದಗಿರಿ ಜಿಲ್ಲೆಯಲ್ಲಿ ಗುರುಮಠಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ನವಾಬುರುಜ್ ಗ್ರಾಮದಲ್ಲಿ ಈ ಭಾಗದಲ್ಲಿ ಜೋಳ ಬೆಳೆಯೋದೇ ಒಂದು ವಿಶೇಷ. ಹೊರಗಡೆ ಎಲ್ಲ ಇವತ್ತು ಪರ್ಚೇಸ್ ಆಗ್ತಕ್ಕಂಥ ಈ ಜೋಳ ಇವತ್ತು ಈ ಎಳ್ಳಮಾಸಿ ಹಬ್ಬ ಮನೆಯೆಲ್ಲ ಸ್ವಚ್ಛಗೊಳಿಸಿ ರೈತನ ಬೆನ್ನೆಲ್ಲ ಎತ್ತುಗಳೆಲ್ಲ ಸ್ವಚ್ಛಗೊಳಿಸಿ ಅವ್ರು ಮಾಡಿರ್ತಕ್ಕಂಥ ನೆವದಿ ಎಲ್ಲ ತೊಗೊಂಡು ಎತ್ತು ಬಂಡಿಯಲ್ಲಿ ಹೊಲಕ್ಕೆ ತೆರಳಿ ಕುಟುಂಬ ಸಮೇತ ಅವತ್ತೇನದ ಹೊಲದಲ್ಲೆಲ್ಲ ಪೂಜೆ ಮಾಡಿ ಒಂದು 5 ಜೋಳದ ದಂಟು ಚೆನ್ನಾಗಿ ಬೆಳೆದಿರ್ತಕ್ಕಂಥ 5 ಜೋಳದ ದಂಟುಗಳನ್ನು ಒಂದು ಕಡೆ ಹಾಕಿ ಅದರಲ್ಲಿ ಇಟ್ಕೊಂಡು ಪೂಜೆ ಮಾಡಿ, ಮತ್ತು ಈ ಹೊಲದಲ್ಲಿರ್ತಕ್ಕಂಥ ಒಂದು 5 ಕಲ್ಲು ಆರಿಸಿ ಪಾಂಡವರು ಅಂತಕ್ಕಂಥದ್ದು ಹಚ್ಚಿಗೆ ಪೂಜೆ ಮಾಡಿ ಏನದಂದ್ರೆ ಎಲ್ಲ ತಂದಿರ್ತಕ್ಕಂಥ ನೆವದಿ ಎಲ್ಲ ಕಡೆ ಒಂದು ಕಡೆ ಸೇರಿಸಿ ಸರ್ಗ ಚೆಲ್ಲದೆ ಒಂದು ವಿಶೇಷ. ಈ ಸರ್ಗ ಚೆಲ್ಲ ಉದ್ದೇಶ ಏನದ, ಇಲ್ಲಿ ಬೆಳೆದಿರ್ತಕ್ಕಂಥ ಫಸಲು ಹೆಚ್ಚಿಗೆ ಬೆಳೀಲಿ, ಇಳುವರಿ ಹೆಚ್ಚಿಗೆ ಬರಲಿ ಅಂತಕ್ಕಂಥದ್ದು ರೈತರ ಅಭಿಪ್ರಾಯ ಕೂಡ ಇವತ್ತು ಇದು ಸಾಬೀತಾಗ್ಯದ. ಇದು ಒಳ್ಳೆ ಬೆಳವಣಿಗೆ ಕೂಡ. ಇದು ನಿರಂತರ ಮಾಡ್ಕೊಂಬರ್ತಕ್ಕಂಥ ರೈತರಿಗೆ ಏನದಂದ್ರೆ ಒಳ್ಳೆಯ ಅನುಭವ ಕೂಡ. ಈಗಿನ ಯುವ ಪೀಳಿಗೆ ಏನದ ಇತ್ತೀಚೆಗೆ ಏನದ ಮರಿತಕ್ಕಂಥ ವ್ಯವಸ್ಥೆ ಆಗಲಾಗುತ್ತೆ. ಇದು ನಿರಂತರ ಮಾಡ್ಕೊಂಬರ್ತಕ್ಕಂಥ ವ್ಯವಸ್ಥೆಗೆ ನಾವೆಲ್ಲರೂ ಸಹಕಾರ ಮಾಡಬೇಕಂತಕ್ಕಂಥದ್ದೇ ನನ್ನ ಮನವಿ. ಸಂದರ್ಭದಲ್ಲಿ ಆಂಜನೇಯ, ರಾಮುಲು, ಗುರುಮಠಕಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜೆ ನ್ಯೂಸ್. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.